ಹಾಗೆ ರಾಯರ ಸೇವೆಯನ್ನು ಮಾಡುವವರಿಗೆ ಬೇಕಾದ ಇಷ್ಟಾರ್ಥಗಳನ್ನು ಕೊಡ್ತಾರೆ. ಚೂತ ಫಲ ಅಂತ ಮಾವಿನ ಹಣ್ಣು ಅಂತ ಈ ಪದವನ್ನೇನು ಬಳಸಿದ್ದಾರೆ. ಮಾವಿನ ಹಣ್ಣು ಅಂತ ಯಾಕೆ ಬಳಸಿದ್ದಾರೆ ಅಂತಂದರೆ, ಹಣ್ಣುಗಳಲ್ಲಿ ಫಲರಾಜ ಅಂತ ಮಾವಿನ ಹಣ್ಣು ಪ್ರಸಿದ್ಧವಾಗಿದೆ. ಮಾವಿನ ಹಣ್ಣು ಎಲ್ಲರೂ ಕೂಡ ಅಪೇಕ್ಷೆ ಪಡುವಂತಹ ಹಣ್ಣು. ಅದರಲ್ಲಿ ಎಷ್ಟು ವೈವಿಧ್ಯಗಳು, ಎಷ್ಟು ಬಗೆಗಳು, ಒಂದೊಂದು ಊರಿನಲ್ಲಿ ಒಂದೊಂದು ರೀತಿಯ ಹಣ್ಣುಗಳು ಬೆಳೀತಾ ಇವೆ. ಅದರ ಹೆಸರನ್ನು ಉಲ್ಲೇಖಿಸಿ ಅದರಿಂದ ಫಲಾಸ್ವಾದ ವಿನೋದನ, ಅದರ ಸವಿಯನ್ನು ಉಣಿಸಿ ಸಂತೋಷ ಪಡುವವರು, ಸಂತೋಷ ಪಡಿಸುವವರು ರಾಯರು ಅಂತ ಹೇಳ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ. ಕಾಮಿತಾಶೇಷಕಲ್ಯಾಣ ಕಲನಾ ಕಲ್ಪಪಾದಪೌ. ರಾಘವೇಂದ್ರ ಗುರು ಸಾರ್ವಭೌಮರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ಓಂ ಚೂತಫಲಾಸ್ವಾದ ವಿನೋದನಾಯ ನಮಃ ಎಂಬುದಾಗಿ ಕೃಷ್ಣಾವಧೂತರು ರಾಯರನ್ನು ನಮಸ್ಕರಿಸ್ತಾ ಇದ್ದಾರೆ. ಚೂತ ಫಲ, ಚೂತ ಅಂತಂದರೆ ಮಾವು, ಚೂತ ಫಲ ಮಾವಿನ ಹಣ್ಣು, ಅದರ ಆಸ್ವಾದ ಸವಿ, ಅದರಿಂದ ವಿನೋದನ ಸಂತೋಷ ಪಡಿಸುವವರು. ಎರಡು ರೀತಿ, ಸಂತೋಷ ಪಡುವವರು, ಸಂತೋಷ ಪಡಿಸುವವರು. ವಿನೋದನ ಉಳ್ಳವರು, ಸಂತೋಷ ಉಳ್ಳವರು, ವಿನೋದನ ಸಂತೋಷ ಪಡಿಸುವವರು. ಈ ರೀತಿಯಲ್ಲಿ ರಾಯರನ್ನು ಕೊಂಡಾಡ್ತಾ ಇದ್ದಾರೆ. ರಾಯರು ಹಣ್ಣಿನ ರುಚಿಯನ್ನು ನೀಡಿ ಅದರ ಸವಿಯನ್ನು ಉಣಿಸಿ ಸಂತೋಷ ಪಡ್ತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ, ಸಂತೋಷ ಪಡಿಸ್ತಾ ಇದ್ದಾರೆ. ಅವರ ಕಥೆ ಬಹಳ ಚೆನ್ನಾಗಿ ಗೊತ್ತಿದೆ ಎಲ್ರಿಗೂ ಕೂಡ, ಬಹಳ ಪ್ರಸಿದ್ಧವಾದಂತಹ ಕಥೆ. ರಾಯರ ಚರಿತ್ರೆಯಲ್ಲಿ ಬಂದಂತಹ ಒಂದು ಘಟನೆ. ರಾಯರು ಸಂಚಾರ ಮಾಡ್ತಾ ಹೋಗುವಾಗ ಬೇಸಿಗೆಯ ಸಂದರ್ಭದಲ್ಲಿ ದೇಸಾಯಿಯವರು ತಮ್ಮ ಮನೆಗೆ ರಾಯರನ್ನು ಬರಮಾಡಿಕೊಂಡಿದ್ದಾರೆ. ಮನೆಯಲ್ಲಿ ಸಂಸ್ಥಾನ ಪೂಜೆ ಆಗಬೇಕು, ಎಲ್ಲರಿಗೂ ಕೂಡ ತೀರ್ಥಪ್ರಸಾದ ಆಗಬೇಕು, ಶ್ರೀಪಾದರು ಭಿಕ್ಷಾ ಸ್ವೀಕಾರ ಮಾಡಬೇಕು ಅಂತ ರಾಯರಲ್ಲಿ ವಿನಂತಿ ಮಾಡಿಕೊಂಡಿದ್ದಾರೆ. ರಾಯರು ಅವರ ಮನೆಗೆ, ದೇಸಾಯಿಯವರ ಮನೆಗೆ ಹೋಗಿದ್ದಾರೆ. ಅವರ ಮಗ, ಪುಟ್ಟ ಹುಡುಗ, 7-8 ವರ್ಷದ ಬಾಲಕ, ಮಾವಿನ ಹಣ್ಣಿನ ರಸಾಯನದ ಪಾತ್ರೆಯಲ್ಲಿ ಮುಳುಗಿಬಿಟ್ಟಿದ್ದಾನೆ. ಪ್ರಾಣವನ್ನು ಕಳೆದುಕೊಂಡ ಸಂದರ್ಭದಲ್ಲಿ ರಾಯರು ತಮ್ಮ ತಪಸ್ಸಿನ ಪ್ರಭಾವದಿಂದ ಆ ಮಗನನ್ನು ಉಜ್ಜೀವನಗೊಳಿಸಿದ್ದಾರೆ. ಸತ್ತು ಹೋದ ಹುಡುಗ ಮಲಗಿದವನಂತೆ ಎದ್ದು ಕೂತಿದ್ದಾನೆ. ಅವನು ಇನ್ನು ಮುಂದೆ ಜೀವನದಲ್ಲೇ ಮಾವಿನ ಹಣ್ಣಿನ ಸವಿಯನ್ನು ಉಣಬೇಕು ಅಂತ ಅವನು ಇಣುಕು ಹಾಕಿದವನು. ಪಾತ್ರೆಯಲ್ಲೇ ಮುಳುಗಿಬಿಟ್ಟ. ಜೀವನದಲ್ಲೇ ಇನ್ನೊಮ್ಮೆ ಮಾವಿನ ಹಣ್ಣಿನ ರಸವನ್ನು ಸವಿಲಿಕ್ಕೆ ಆಗ್ತಾ ಇರಲಿಲ್ಲ. ಅವನಿಗೆ ಮತ್ತೆ ಜೀವನದಲ್ಲಿ ಮಾವಿನ ಹಣ್ಣಿನ ಸವಿಯನ್ನು ಉಣ್ಣುವಂತೆ ಮಾಡಿದವರು ರಾಯರು. ಅವನ ಹೆಸರಿನಲ್ಲಿ ಅವನ ತಂದೆ ತಾಯಿ, ಅವನ ಕುಟುಂಬದವರು ಯಾರೂ ಕೂಡ ಮಾವಿನ ಹಣ್ಣನ್ನೇ ಮುಟ್ತಿರಲಿಲ್ಲ. ಇನ್ನು ಮುಂದೆ ಮಾವಿನ ಹಣ್ಣಿನ ನೆಪದಲ್ಲಿ ತಮ್ಮ ಮಗ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ ಅಂತಾದಾಗ ಆ ಮನೆಯವರು ಎಂದಿಗೂ ಕೂಡ ಮತ್ತೆ ಮಾವಿನ ಹಣ್ಣನ್ನು ನೋಡ್ತಾನೇ ಇರಲಿಲ್ಲ. ಈ ಮಾವಿನ ಹಣ್ಣಿಗೋಸ್ಕರನೇ ನಮ್ಮ ಮಗ ಪ್ರಾಣ ಕಳ್ಕೊಂಡಿದ್ದಾನೆ ಅಂತ ವ್ಯಥೆಯಲ್ಲಿ ಮಾವಿನ ಹಣ್ಣೇ ಬೇಡ ಅಂತನ್ನೋ ಭಾವನೆಯಲ್ಲಿ ಇರ್ತಾ ಇದ್ರೇನೋ. ರಾಯರು ಹಾಗೆ ಮಾಡಲಿಲ್ಲ. ರಾಯರು ಆ ಮಗನನ್ನು ಬದುಕಿಸಿದ್ದಾರೆ. ಅದರಿಂದ ಮಗನೂ ಮತ್ತೆ ಮಾವಿನ ಸವಿಯನ್ನು ಉಣ್ಣುವಂತಾಯಿತು, ಮನೆಯವರು ಮತ್ತೊಮ್ಮೆ ಮಾವಿನ ಸವಿಯನ್ನು ಉಣ್ಣುವಂತಾಯಿತು. ನಾವು ಮಾವಿನ ಸವಿಯನ್ನು ಉಣ್ಣುವಾಗ ಈ ಕಥೆಯನ್ನು ನೆನಪು ಮಾಡಿಕೊಳ್ಳುವಂತಾಯಿತು. ಆ ರೀತಿಯಲ್ಲಿ ರಾಯರು ಅನುಗ್ರಹವನ್ನು ಮಾಡಿದಂತಹ ಕಥೆ ಬಹಳ ಪ್ರಸಿದ್ಧವಾಗಿರುವಂತಹ ಕಥೆ. ಚೂತ ಫಲ ಆಸ್ವಾದ ವಿನೋದನ, ಚೂತ ಫಲಾಸ್ವಾದನ, ಮಾವಿನ ಹಣ್ಣಿನ ಆಸ್ವಾದ ಸವಿಯನ್ನು, ಅದರಿಂದ ಆನಂದವನ್ನು ನೀಡುವವರು.
ಅವರು ಆನಂದವನ್ನು ಪಡುವವರು ಅಂತಂದರೆ ರಾಯರ ಮುಂದೆ ಏನಿಡಬೇಕು ಹೇಳಿ? ರಾಯರು ನಮಗೆ ಇಷ್ಟು ಕಾರುಣ್ಯವನ್ನು ತೋರಿಸ್ತಾ ಇದ್ದಾರೆ, ಎಷ್ಟೆಲ್ಲ ಅನುಗ್ರಹಗಳನ್ನು ಮಾಡ್ತಾ ಇದ್ದಾರೆ, ಬೇಕಾದ ಇಷ್ಟಾರ್ಥಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ರಾಯರ ಅನುಗ್ರಹವನ್ನು ಪಡೆದುಕೊಂಡು ಎಷ್ಟು ಜನ ಇವತ್ತು ಅನ್ನ ಉಣ್ತಾ ಇದ್ದಾರೆ. ರಾಯರ ಜೀವನವನ್ನು ನೋಡಿದರೆ ಬಾಲ್ಯದಲ್ಲಿ ಎಂತಹ ಬಡತನ. ರಾಯರು ಸನ್ಯಾಸವನ್ನು ಸ್ವೀಕಾರ ಮಾಡುವ ಮೊದಲು ಅವರ ಮನೆಯಲ್ಲಿ ಎಂತಹ ಕಡು ಬಡತನ ಇತ್ತು. ಅವರು ಯಾರ ಹತ್ರನೂ ಏನನ್ನೂ ಕೇಳಲಿಲ್ಲ. ಆದರೆ ಇವತ್ತು ರಾಯರ ಹೆಸರಿನಲ್ಲಿ ಲಕ್ಷಾಂತರ ಜನ ಭೋಜನವನ್ನು ಮಾಡ್ತಾ ಇದ್ದಾರೆ. ಎಷ್ಟು ರಾಯರ ಮಠಗಳಿವೆ. ಆ ಮಠಗಳಲ್ಲಿರುವಂತಹ ಸಿಬ್ಬಂದಿ ವರ್ಗ ಎಲ್ಲ ರಾಯರ ಹೆಸರಿನಲ್ಲಿಯೇ ಜೀವನವನ್ನು ಮಾಡ್ತಾ ಇದ್ದಾರೆ. ರಾಯರ ಮಠದಲ್ಲಿರುವಂತಹ ಸಿಬ್ಬಂದಿ ವರ್ಗ ಮಾತ್ರ ಅಲ್ಲ, ರಾಯರ ಹೆಸರಿನಿಂದ, ರಾಯರ ಕಾರುಣ್ಯದಿಂದ ಉದ್ಯೋಗವನ್ನು ಪಡೆದುಕೊಂಡವರು ಎಷ್ಟು ಜನ ಇದ್ದಾರೆ, ಜೀವನವನ್ನು ಪಡೆದುಕೊಂಡವರು ಎಷ್ಟು ಜನ ಇದ್ದಾರೆ. ಹೀಗೆ ಇವತ್ತು ಎಷ್ಟು ಜನರಿಗೆ ಜೀವನವನ್ನು ನೀಡಿದಂಥವ್ರು ರಾಯರು. ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ರಾಯರು. ರಾಯರಿಗೆ ನಾವೇನು ಕೊಡ್ತೇವೆ ಪ್ರತಿಯಾಗಿ? ಇಷ್ಟೆಲ್ಲ ಅನುಗ್ರಹವನ್ನು ಮಾಡುವಂತಹ ರಾಯರ ಮುಂದೆ ನಾವು ಏನು ಅರ್ಪಣೆ ಮಾಡುತ್ತೇವೆ? ಸ್ವಾಮಿ, ತಮ್ಮ ಮುಂದೆ ಒಂದೆರಡು ಹಣ್ಣಿಟ್ಟಿದ್ದೇನೆ, ಸ್ವೀಕಾರ ಮಾಡಿ ಅಂತ ಹೇಳಿದರೆ ಸಾಕು, ಅಷ್ಟೇ ಅಂತ ಹೇಳ್ತಾರೆ ರಾಯರು. ಅವರೇನು ಹೆಚ್ಚಿನದನ್ನು ಅಪೇಕ್ಷೆ ಪಡಲ್ಲ. ಅವರು ಭಕ್ತಿಯನ್ನು ನೋಡ್ತಾರೆ, ಇವನು ಎಷ್ಟು ಭಕ್ತನಾಗಿದ್ದಾನೆ ಅನ್ನೋದನ್ನು ನೋಡ್ತಾರೆ ಹೊರತಾಗಿ ಇವನು ನನಗೇನು ಕೊಡ್ತಾ ಇದ್ದಾನೆ ಅನ್ನೋದನ್ನು ರಾಯರು ನೋಡಲ್ಲ. ರಾಯರ ಮುಂದೆ ಒಂದು ಕಾಯಿ ಒಡೆದು ಸಮರ್ಪಣೆ ಮಾಡಿದರೂ ರಾಯರು ತೃಪ್ತರಾಗಿದ್ದಾರೆ. ಎರಡು ಹಣ್ಣಿಟ್ಟರೂ ಕೂಡ ರಾಯರು ತೃಪ್ತರಾಗಿದ್ದಾರೆ. ಏನಿಲ್ಲ, ಕೊನೆಗೆ ನೀರಿಟ್ಟರೂ ಕೂಡ ಸಂತೋಷನ ಪಡುತ್ತಾರೆ. ನನಗೆ ಅದೇ ಆಗಬೇಕು, ಇದೇ ಆಗಬೇಕು ಅಂತ ರಾಯರೇನು ಅಪೇಕ್ಷೆ ಪಡಲ್ಲ. ಹೀಗಾಗಿ ಕೃಷ್ಣಾವಧೂತರು ಚೂತ ಫಲಾಸ್ವಾದ ವಿನೋದನ, ಆ ಕೊಟ್ಟಿರುವ ಫಲವನ್ನೇ ಭುಂಜಿಸಿ ಅದನ್ನೇ ಸ್ವೀಕರಿಸಿ ಅದರಿಂದಲೇ ಸಂತೋಷವನ್ನು ಪಡ್ತಾ ಇದ್ದಾರೆ. ಹೀಗಾಗಿ ಅವರು ಹೆಚ್ಚಿನದ್ದನ್ನು ಅಪೇಕ್ಷೆ ಪಡಲ್ಲ ಅಂತನೋ ಅಭಿಪ್ರಾಯದಲ್ಲಿ ಚೂತ ಫಲ ಆಸ್ವಾದ ವಿನೋದನ ಅಂತ ಹೇಳಿದ್ದಾರೆ. ಹಾಗೆ ರಾಯರ ಸೇವೆಯನ್ನು ಮಾಡುವವರಿಗೆ ಬೇಕಾದ ಇಷ್ಟಾರ್ಥಗಳನ್ನು ಕೊಡ್ತಾರೆ. ಚೂತ ಫಲ ಅಂತ ಮಾವಿನ ಹಣ್ಣು ಅಂತ ಈ ಪದವನ್ನೇನು ಬಳಸಿದ್ದಾರೆ. ಮಾವಿನ ಹಣ್ಣು ಅಂತ ಯಾಕೆ ಬಳಸಿದ್ದಾರೆ ಅಂತಂದರೆ, ಹಣ್ಣುಗಳಲ್ಲಿ ಫಲರಾಜ ಅಂತ ಮಾವಿನ ಹಣ್ಣು ಪ್ರಸಿದ್ಧವಾಗಿದೆ. ಮಾವಿನ ಹಣ್ಣು ಎಲ್ಲರೂ ಕೂಡ ಅಪೇಕ್ಷೆ ಪಡುವಂತಹ ಹಣ್ಣು. ಅದರಲ್ಲಿ ಎಷ್ಟು ವೈವಿಧ್ಯಗಳು, ಎಷ್ಟು ಬಗೆಗಳು. ಒಂದೊಂದು ಊರಿನಲ್ಲಿ ಒಂದೊಂದು ರೀತಿಯ ಹಣ್ಣುಗಳು ಬೆಳೀತಾ ಇವೆ. ಒಂದೊಂದು ಹಣ್ಣಿನಲ್ಲಿ ಒಂದೊಂದು ಗುಣಧರ್ಮಗಳಿವೆ. ಅಷ್ಟು ಬಗೆ ಬಗೆಯ ಹಣ್ಣುಗಳು, ಮಾವಿನ ಹಣ್ಣುಗಳೆಲ್ಲ ಇವೆ. ಅಷ್ಟು ರೀತಿಯ ಹಣ್ಣುಗಳು. ಇದೆಲ್ಲ ಮಾವಿನ ಹಣ್ಣು ಉಳಿದ ಹಣ್ಣುಗಳಿಗಿಂತ ಶ್ರೇಷ್ಠವಾದಂತಹ ಹಣ್ಣು. ರಾಜಫಲ ಅಂತ ಅದನ್ನು ಕರೀತಾ ಇದ್ದಾರೆ. ಅಂತಹ ರಾಜಫಲ ಅದರ ಹೆಸರನ್ನು ಉಲ್ಲೇಖಿಸಿ ಅದರಿಂದ ಫಲಾಸ್ವಾದ ವಿನೋದನ, ಅದರ ಸವಿಯನ್ನು ಉಣಿಸಿ ಸಂತೋಷ ಪಡುವವರು, ಸಂತೋಷ ಪಡಿಸುವವರು ರಾಯರು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಫಲವನ್ನು ನೀಡಿ, ನಮಗೆ ಬೇಕಾದ ಫಲವನ್ನು ನೀಡಿ ಅದರಿಂದ ರಾಯರು ಸಂತೋಷವನ್ನು ನೀಡುತ್ತಾ ಇದ್ದಾರೆ. ನಮಗೆ ಇಷ್ಟಾರ್ಥಗಳನ್ನು ನೀಡಿ, ಫಲ ಅಂತನ್ನುವ ಶಬ್ದ ಅದು ಹಣ್ಣು ಅಂತನ್ನುವ ಅರ್ಥವನ್ನು ಮಾತ್ರ ಹೇಳಲಿಕ್ಕೆ ಹೊರಟಿರುವಂತಹ ಶಬ್ದ ಅಲ್ಲ. ನಮಗೆ ಯಾವುದು ಅಗತ್ಯ ಇದೆ ಅದನ್ನು ನೀಡಿ ಅಂತಹ ಸವಿಯನ್ನು ಉಣಿಸಿ ನಮ್ಮನ್ನು ಸಂತೋಷಪಡಿಸ್ತಾ ಇದ್ದಾರೆ ರಾಯರು ಅಂತನ್ನೋ ಅಭಿಪ್ರಾಯದಲ್ಲಿ ಕೃಷ್ಣಾವಧೂತರು ಈ ನಾಮದಿಂದ ರಾಯರನ್ನು ಕೊಂಡಾಡ್ತಾ ಇದ್ದಾರೆ. ಹೀಗೆ ಮಹಾಮಹಿಮೆ ರಾಯರದ್ದು. ಚೂತ ಫಲಾಸ್ವಾದ ವಿನೋದನ ಅಂತ ರಾಯರನ್ನು ಕೊಂಡಾಡ್ತಾ ಇದ್ದಾರೆ. ಓಂ ಚೂತ ಫಲಾಸ್ವಾದ ವಿನೋದನಾಯ ನಮಃ ಓಂ ಎಂಬುದಾಗಿ ಕೃಷ್ಣಾವಧೂತರವರನ್ನು ನಮಸ್ಕರಿಸ್ತಾ ಇದ್ದಾರೆ. ಈ ನಾಮದ ಅರ್ಥ ಚಿಂತನೆಯನ್ನು ಅರ್ಪಿಸೋಣ. ಮುಂದಿನ ನಾಮದ ಅರ್ಥ ಚಿಂತನೆಯನ್ನು ಮುಂದೆ ಮಾಡೋಣ. ಶ್ರೀ ಗುರು ಮಧ್ವೇಶಾರ್ಪಣಮಸ್ತು.